Watch India's largest kids library only on Jio Hotstar. Download the app now. ಎಲ್ಲರಿಗೂ ಸ್ವಾಗತ. ಇವತ್ತಿನ ನಿಮ್ಮ ನೆಚ್ಚಿನ ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷ ತಿನಿಸು ನಿಮಗಾಗಿ. ನೋಡಿ, ನಾವೀಗ ಅಯ್ಯೋ ಮೋಟೋ, ಇಷ್ಟೊಂದು ಡೀಪ್ ಆಗಿ ಏನ್ ನೋಡ್ತಾ ಇದೀಯಾ? ನಾನು ನನ್ನ ಫೇವರೆಟ್ ಎನಿಬಡಿ ಕ್ಯಾನ್ ಕುಕ್ ಶೋನ ನೋಡ್ತಾ ಇದ್ದೀನಿ ಕಣೋ. ಅದರಿಂದ ನಾನು ಸಖತ್ತಾಗಿ ಡಿಶಸ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟು ದಿವಸ ಅಡುಗೆ ಮನೇಲಿ ನಿನ್ ಕೈ ಚಳಕ ತೋರಿಸ್ತಾ ಇದ್ದೆ, ಇನ್ಮೇಲೆ ನಾನ್ ತೋರಿಸ್ತೀನಿ, ನೋಡ್ತಾ ಇರೋ. ಹಂಗಂದ್ರೆ ನಿನ್ ಮಾತಿನ ಅರ್ಥ ಏನಾ? ಅಯ್ಯೋ ಪತ್ಲು, ಬೇಜಾರ್ ಮಾಡ್ಕೋಬೇಡ ಕಣೋ. ನೀನು ನನ್ಗೋಸ್ಕರ ಸಖತ್ತಾಗಿ ಡಿಶಸ್ಗಳನ್ನ ಮಾಡಾಕ್ಬಿಟ್ಟಿದ್ಯಾ. ಮಾಡಿ ಮಾಡಿ ಪಾಪ ನೀ ಸುಸ್ತಾಗ್ಬಿಟ್ಟಿದ್ಯಾ. ಇವತ್ತಿಂದ ನಾನ್ ಮಾಡಾಕ್ತೀನಿ, ನೀ ತಿಂದು ಆರಾಮಾಗಿ ಕೂತಿರು. ಇಲ್ಲೋಡು, ಎನಿಬಡಿ ಕ್ಯಾನ್ ಕುಕ್ ಶೋನಲ್ಲಿ ನಾನು ಶಾಮೀಲ್ ಆಗ್ತಾ ಇದ್ದೀನಿ ಕಣ. ಹೌದೇನಾ ಮೋಟೋ? ನಿನ್ಗಿಷ್ಟ ಬಂದಂಗೆ ಮಾಡ್ಕೊ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಅಡುಗೆ ಮನೆ ಕೆಡ್ಸೋದು ನನ್ನ ಕೈಯಿಂದ ನೋಡೋಕ್ಕಾಗಲ್ಲ. ಬರ್ತೀನಪ್ಪ. ಭೂಕಂಪ ಆಗ್ತಾ ಇದೆ, ಕಾಪಾಡಿ. ಪತ್ಲು, ನಿನ್ ಮನೆಯಿಂದ ಇಷ್ಟೊಂದು ಸೌಂಡ್ ಬರ್ತಾ ಇದ್ರು, ಏನೋ ಹಿಂಗ್ ನಿಂತಿದ್ಯಾ? ಅಯ್ಯೋ ಏನಿಲ್ಲ ಬಾಕ್ಸರಣ್ಣ, ಅದು ಮೋಟು ಅಡುಗೆ ಮಾಡ್ತಿದ್ದಾನೆ, ಅದ್ರದ್ದು. ಏನ್ ಹೇಳ್ದೆ? ಮೋಟು ಅಡಿಗೆ? ಇವನ್ಗೇನಾಯ್ತು? ಏನಪ್ಪ ಇದು, ಮೋಟು ಮನೆ ಒಳಗಡೆ ಏನೇನೋ ಗಲಾಟೆ ಆಗ್ತಾ ಇದೆ. ಪತ್ಲು, ನಿಮ್ ಮನೆ ಒಳಗೆ ಏನಪ್ಪ ತಂಗುಲಾಟೆ? ಅಮ್ಮ, ಮೋಟು ಯಾರ ಜೊತೆ ಒಳಗಡೆ ಜಗಳ ಆಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಇಲ್ಲಿ ನೋಡಿದ್ರೆ ಬಾಕ್ಸರ್ ನಾನು ಹೊರಗಡೆನೆ ಇದ್ದಾನೆ. ಯಾರು ಇಲ್ಲ, ಮೋಟು ಒಬ್ನೇ ಕಿಚನ್ ಅಲ್ಲಿ ಜಗಳ ಆಡ್ತಾ ಇದ್ದಾನೆ. ಅಡುಗೆ ರೆಡಿ ಆಯ್ತಾನ ಮೋಟು? ಹೆಂಗೆ ಎಲ್ಲ ಐಟಮು ರೆಡಿ ಮಾಡ್ಬಿಟ್ಟೆ. ಹಲೋ ಮೈ ಫ್ರೆಂಡ್ಸ್, ಮೀಟ್ ಮೈ ಸೆಲ್ಫ್ ಮೋಟು ದ ಶೆಫ್. ಇವತ್ತು ನಾನು ಎಲ್ರಿಗೂ ನನ್ನ ಕೈಯಾರೆ ಸಖತ್ತಾಗಿರೋ ಡಿಶಸ್ಗಳನ್ನ ಮಾಡಿದ್ದೀನಿ. ಇವಾಗ ನಿಮ್ಮೆಲ್ರೂ ಸರಿದಿ, ಎನಿಬಡಿ ಕ್ಯಾನ್ ಈಟ್. ಯಾರು ನನ್ನ ನಿಜವಾದ ಸ್ನೇಹಿತರು, ಅವರು ನಾನು ಮಾಡಿರೋ ಡಿಶಸ್ಗಳನ್ನ ಸಖತ್ತಾಗಿ ತಿಂತಾರೆ. ಸರಿ, ಇವತ್ತು ನನ್ನ ದೋಸ್ತು ಮೋಟೋ ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ದಾನೆ. ಅವ್ನು ಹೆಂಗಾದ್ರೂ ಮಾಡಿರ್ಲಿ, ನಾನು ಸಖತ್ತಾಗಿ ತಿಂತೀನಿ. ಮೋಟೋ, ನನ್ನ ಜೀವದ ಗೆಳೆಯ, ಎಲ್ಲಾನು ಎಷ್ಟು ಚೆನ್ನಾಗಿ ರುಚಿಯಾಗಿ ಮಾಡಿದ್ಯಾ ಗೊತ್ತೇನಪ್ಪ? ಅಯ್ಯೋ ನನ್ನ ಜೀವದ ಗೆಳೆಯ ಪತ್ಲು, ನೀ ತಮಾಷೆ ಮಾಡ್ತೀರಲ್ಲಪ್ಪ. ಡಾಕ್ಟ್ರಣ್ಣ, ನೀವು ಒಂದ್ಸಲಿ ತಿಂದು ನೋಡಿ, ನಿಮ್ಮ ಕೈ ಬೆರಳುಗಳನ್ನ ನೆಕ್ತಾನೇ ಇರ್ತೀರಾ. ಮೋಟು, ನೀನ್ ನಿಜವಾಗ್ಲೂ ಶೆಫ್ ಆಗ್ಬಿಟ್ಟಿದ್ಯಾ ಕಣೋ. ನಾನ್ ನನ್ನ 20 ವರ್ಷದ ಅನುಭವದಲ್ಲಿ ಇಂಥ ಡಿಶಸ್ ನ ಯಾವತ್ತೂ ತಿಂದೇ ಇರ್ಲಿಲ್ಲ. ಥ್ಯಾಂಕ್ ಯು ಆಲ್ ಆಫ್ ಯು, ಥ್ಯಾಂಕ್ ಯು ವೆರಿ ಮಚ್. ಪತ್ಲು, ನಡೆಯೋ ಹೋಗೋಣ, ದೊಡ್ಡ 5 ಸ್ಟಾರ್ ಹೋಟ್ಲಿಗೆ ಹೋಗೋಣ. ಅಲ್ಲಿ ಡಿಶಸ್ ಹೆಂಗಿರುತ್ತೆ ಅಂತ ಚೆಕ್ ಮಾಡೋಣ, ಏನಂತೀಯಾ? ಸರಿ ಕಣ್ಣ ಮೋಟೋ, ನಡಿ. ಎರಡು ಸೂಪು. ಪತ್ಲು, ಈ ಸೂಪ್ನಲ್ಲೇನೋ ಹೆಚ್ಚು ಕಮ್ಮಿ ಅನಿಸ್ತಾ ಇದೆ ಕಣೋ. ವೈಟರ್ ಬ್ರದರ್. ಅಯ್ಯೋ ಮೋಟೋ, ನೀನು ಶೆಫ್ ದೃಷ್ಟಿಯಲ್ಲಿ ನೋಡ್ತಾ ಇದೆಯಾ ಕಣ, ಅದಕ್ಕೋಸ್ಕರ ನಿನಗೆ ಕಮ್ಮಿ ಅನ್ನಿಸ್ತಾ ಇದೆ. ನನಗಂತೂ ಕರೆಕ್ಟ್ ಆಗಿದೆಯಪ್ಪ. ಹಲೋ ಸರ್, ನೀವು ನನ್ನ ಹತ್ರ ಏನಾದರೂ ಹೇಳಬೇಕಾಗಿದೆಯಾ? ನೋಡಿ ಬ್ರದರ್, ಈ ಹೋಟೆಲ್ ಏನೋ ಸಖತ್ತಾಗಿದೆ, ಆದರೆ ನೀವು ಮಾಡಿರೋ ಡಿಶಲ್ಲಿ ಏನೋ ಸ್ವಲ್ಪ ಕಮ್ಮಿ ಇದೆ. ಓಕೆ ಸರ್, ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಹೇಳಿ, ನಾವು ಖಂಡಿತ ಇಂಪ್ರೂವ್ ಮಾಡ್ಕೊಳ್ತೀವಿ ಸರ್. ಇದರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಹಾಗೆ ಸ್ವಲ್ಪ ಮೆಣಸಿನ ಪುಡಿನೂ ಕಮ್ಮಿ ಇದೆಯಪ್ಪ.
ಸಾಕು, ಜಾಸ್ತಿ ಆಯ್ತು ನಿಮ್ದು. ನಾನು ಈ ಸಿಟಿಯಲ್ಲೇ ದೊಡ್ಡ ಶೆಫ್ ಗೊತ್ತಾ ನಿಮ್ಗೆ? ನೀವು ನನ್ನ ಅಡಿಗೆಯಲ್ಲಿ ತಪ್ಪು ಹುಡುಕ್ತಾ ಇದ್ದೀರಾ ಗೊತ್ತಾ? ನಿಮಗ್ ನೀವು ದೊಡ್ಡ ಶೆಫ್ ಅನ್ಕೊಂಡಿದ್ರೆ ನನ್ನ ಜೊತೆ ಕಾಂಪಿಟೇಷನ್ಗೆ ಬನ್ನಿ, ಆಗ ನಾನು ನೋಡ್ತೀನಿ ಯಾರು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ. ಹಾ, ನಾನು ಕಾಂಪಿಟೇಷನ್ ಮಾಡ್ತೀನಿ, ಹಂಗೆ ಗೆಲ್ತೀನಿ. ಸರಿ ಸರಿ, ಇವತ್ತು ಡಿನ್ನರ್ ಮಾಡೋ ಕಾಂಪಿಟೇಷನ್ ನನ್ನ ಮತ್ತೆ ನಿಮ್ಮ ಮಧ್ಯೆ ಇರುತ್ತೆ, ಓಕೆ? ಅಯ್ಯಮ್ಮ, ಮೋಟು ನೀನೇ ಗೆಲ್ತೀಯ. ಆಲ್ ದ ಬೆಸ್ಟ್ 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 ಬೆಸ್ಟ್. ಮೋಟು, ನನ್ನ ಜೀವದ ಹೆಂಗೆ ಡಿಶ್ ಮಾಡಬೇಕು ಅಂದ್ರೆ ಅವ್ನ ಮೂಳೆ ಎಲ್ಲ ನೆಟ್ಗಾಗ್ಬಿಟ್ಟು ಬೆಡ್ಶೀಟ್ ಒಳಗಡೆ ತೂರ್ಕೊಂಡ್ಬಿಡ್ಬೇಕು, ಹಂಗ್ ಮಾಡಬೇಕು. ಈರುಳ್ಳಿ ಎಲ್ಲ ಸಖತ್ತಾಗಿ ಕಟ್ ಮಾಡ್ಬಿಟ್ಟೆ. ಈಗೇನ್ ಮಾಡ್ಬೇಕು? ಪಾತ್ರೆ ಏನೋ ಏನ್ ಅಡಿಗೆ ಮಾಡ್ತಾ ಇದೀಯೋ ಅಥವಾ ಕಾಮಿಡಿ ಶೋ ನಡೆಸ್ತಾ ಇದೀಯೋ? ನಿನ್ ಬಕ ನೋಡ್ಕೋ ಕನ್ನಡಿಲಿ. ಕಾಮಿಡಿ ಶೋ ಆದ್ಮೇಲೆ ಅಡಿಗೆ ಮಾಡ್ತೀರಲ್ಲ, ಆಗ ನೋಡು ನಿನ್ನ ಕಳ್ದೋಗ್ಬಿಡ್ತೀಯ. ಹಲೋ ಹಲೋ ಸರ್, ನಾನು 7 ಸ್ಟಾರ್ ಹೋಟೆಲಿಂದ ಅಡಿಗೆ ಮಾಡ್ಕೊಂಡು ತಗೊಂಬರಕ್ಕೆ ಹೇಳಿದೆ. ರೆಡಿ ಇದೆಯಾ? ಪೂರ ಅಡಿಗೆ ತಯಾರಾಗಿದೆ, ಟ್ರಾಲಿನಲ್ಲಿ ಜೋಡಿಸಿದ್ದೀನಿ. ನೀವು ನಮ್ಮ ಟ್ರಾಲಿನ ತಳ್ಕೊಂಡೋಗಿ. ನಾನು ಆ ಶೆಫ್ ಯಾರ ಹತ್ರನ ಫೋನಲ್ಲಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡಪ್ಪ. ಅದೇನಂದ್ರೆ ಗಸಿಟರಮ್ಮ, ಮೋಟು ಹತ್ರ ಈ ಮಾತನ್ನ ಹೇಳೋದು ಬೇಡ ಕಣಪ್ಪ. ಯಾವಲ್ಲೂ ಮೋಟು ಜೊತೆನೇ ಇರಪ್ಪ. ನಾವು ಹೊರಗಡೆ ರೆಡಿಮೇಡ್ ಫುಡ್ ಬರುತ್ತಲ್ಲ, ಅದನ್ನ ನೋಡ್ತಾ ಇರ್ತೀವಿ, ಓಕೆ? ಒಂದು ಸ್ವಲ್ಪ ಶುಗರು. ಅಯ್ಯಮ್ಮ, ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿನಗೆ ಕಾನೂನು ಮೇಲಾಡೆ. ಅಮ್ಮ ಚಿಂಗಂ ಸರ್, ಸರ್. ಎಲ್ಲೋ ಎಸ್ಕೇಪ್ ಆಗ್ಬಿಟ್ಟ ಬದಲು. ಸಾರಿ ಮೇಡಮ್ ಅವ್ರೆ, ಸಾರಿ. ನೀನು ಇರೋದ್ನೆಲ್ಲ ಬಿದ್ದಿರು. ಹೊರಗಡೆ ಏನಾದ್ರು ಬಂದ್ರೆ ಜೈಲಿಗೆ ಹಾಕ್ಬಿಡ್ತೀನಿಯಾ? ಎಲ್ಲಿ ಹೋಗ್ಬಿಟ್ಟ ಈ ಶಿವ? ಏನ್ ಮಾಡ್ಲಿ ನಾನು ಇವಾಗ? ಅನ್ಸುತ್ತೆ ಇದೇ ಅಡಿಗೆನೆ ಟೇಸ್ಟ್ ಮಾಡಿಸ್ಬೇಕು ಅಂತ. ಆದ್ರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಡ್ಜ್ ನಮ್ಮ ತಂದೆನೇ ಆಗಿರೋದ್ರಿಂದ ನಾನೇ ಗೆದ್ಬಿಡ್ತೀನಿ. ಪತ್ಲು ಏನೋ ಟೇಸ್ಟ್ ಮಾಡಿದ್ರೆ ತಿಂತಾನೆ ಇರ್ತೀಯ ಕಣೋ. ಸ್ನೇಹಿತರೆ, ನಾನು ಈ ಹೋಟೆಲ್ನ ಮಾಲೀಕ ನರಸಿಂಹಮೂರ್ತಿ. ನನಗೆ ವಿಷಯ ಬಂತು, ನನ್ನ ಮಗ ಸಂಜಯ್ ಜೊತೆ ಯಾರೋ ಕುಕ್ಕಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಬಂದೆ. ಈ ಕಾಂಪಿಟೇಷನ್ನ ಜಡ್ಜ್ ನಾನೇ. ಇವನು ನನ್ನ ಮಗ. ಇವನು ಹೇಗೆ ಅಡಿಗೆ ಮಾಡಿದ್ರು ನಾನು ಇವನ್ನೇ ಗೆಲ್ಲಿಸ್ಬೇಕು. ವಾ 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 ವಾ, ನನ್ನ ಮಗ ಸಂಜಯ್ನ ಅಡಿಗೆ ತುಂಬಾ ಚೆನ್ನಾಗಿದೆ. ಐ ಆಮ್ ಶೋರ್ ಇದಕ್ಕಿಂತ ಚೆನ್ನಾಗಿ ಅಡಿಗೆ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ನಾನು ಮೋಟುನ ಅಡಿಗೆನು ಟೇಸ್ಟ್ ಮಾಡ್ತೀನಿ. ಭಗವಂತ, ಮೋಟುನೇ ಗೆಲ್ಲಿಸ್ಬಿಡಪ್ಪ. ಓ ಕಮಾನಪ್ಪ, ನೀವು ಜಡ್ಜ್ ಇದ್ದೀರಾ, ಬರೀ ಟೇಸ್ಟ್ ಮಾಡಬೇಕು ಅಷ್ಟೇನೆ. ಟೇಸ್ಟ್? ಇವನು ಮಾಡಿರೋ ಅಡಿಗೆನ ಯಾರು ಬರೀ ರುಚಿ ನೋಡಲ್ಲ, ಎಂಜಾಯ್ ಮಾಡ್ತಾರೆ. ಸಾರಿ ಸಂಜಯ್, ಮೋಟು ಮಾಡಿರೋ ಅಡಿಗೆ ನಿನಗಿಂತ ಸೂಪರ್ ಆಗಿದೆ, ಸಖತ್ತಾಗಿದೆ. ನೀವು ಇದಕ್ಕೆ ಸಕ್ಕರೆ ಹಾಕಿದಿರಲ್ಲ, ಇದರಿಂದ ಇದು ರುಚಿ 4 ಪಟ್ಟು ಹೆಚ್ಚಾಗಿದೆ. ಸ್ನೇಹಿತರೆ,
ಈ ಕಾಂಪಿಟೇಷನ್ ನಲ್ಲಿ ಮೊದಲನೇ ಬಹುಮಾನ ಗಳಿಸಿದ್ದಾರೆ ಸ್ನೇಹಿತರೆ ಮಿಸ್ಟರ್ ಮೋಟು. ಥ್ಯಾಂಕ್ ಯು ಸರ್. ನಿಮ್ಮ ಮಗನು ಅಡುಗೆ ಚೆನ್ನಾಗಿ ಮಾಡಬೇಕು ಅಂತ 7 ಸ್ಟಾರ್ ಹೋಟ್ಲಿಂದ ಎಲ್ಲಾನು ತರ್ಸಕ್ಕೆ ಟ್ರೈ ಮಾಡ್ದ. ನಾನು ಅದನ್ನ ಅವಾಯ್ಡ್ ಮಾಡ್ಬಿಟ್ಟೆ. ಅವಾಯ್ಡ್. ಇದು ತುಂಬಾ ನಾಚಿಕೆ ಆಗುವಂತ ವಿಷಯ. ಸಂಜಯ್, ನಾನು ನಿನ್ನ ಕೆಲಸದಿಂದ ತೆಗಿತಾ ಇದ್ದೀನಿ. ಬೇಡ ಸರ್, ನನ್ನಿಂದ ನಿಮ್ಮ ಮಗ ಪಾಪ ಕೆಲಸ ಕಳ್ಕೊಳ್ಳೋದು ಬೇಡ ಸರ್. ನಾನು ನಮ್ಮ ಸ್ನೇಹಿತರ ಜೊತೆ ಫುರ್ಫುರಿ ನಗರದಲ್ಲೇ ಖುಷಿಯಾಗಿರ್ತೀನಿ ಸರ್. ಖುಷಿಯಾಗೂ ಇದ್ದೀನಿ ಸರ್. ಶಬಾಷ್ ಮೋಟು, ಶಬಾಷ್. ನಿನ್ನ ಊಟ ಒಂದೇ ಅಲ್ಲ, ನಿನ್ನ ಹೃದಯ ಕೂಡ ತುಂಬಾ ಒಳ್ಳೆಯದು. 3 cheers for Motu Chef. Hip hip hooray! Hip hip hooray! Hip hip hooray! Thank you sir. Watch India's largest kids library only on Geo Hotstar. Download the app now.